ನಡಿ ರೂಮ್ಗೆ, ಬಿಸಿ ಬಿಸಿ ಇದೆ, ಇಲ್ಲಾಂದ್ರೆ ಯಾರೋ ಹೋಗುತ್ತೆ, ಬೇಗ ತಿನ್ನುವಂತೆ. ನಡಿ ನಡಿ ಸರಿ ಹೋಗಲಿ. ಅಯ್ಯೋ ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಾ ಇದ್ದೀನಿ? ಹೆಣ್ತಿನ ರೂಮ್ ಒಳಗೆ ಕರ್ಕೊಂಡು ಡೋರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಚೀಚಿ ತೂ ನಿಮ್ಮ ಚೀಚಿ ಥೂ, ನಾನು ಹೇಳಿದ ಹಂಗಲ್ಲಮ್ಮ. ಹೆಣ್ತಿ ರೂಮ್ ಒಳಗೆ ಬಂದು ಕುತ್ಕೊಂಡು ತಿನ್ಲಿ ಅಂತ ಕರ್ಕೊಂಬಂದೆ ಅಷ್ಟೇ. ಎಲ್ರು ಮುಂದೆ ಕವರ್ ತಂದು ಈಗ ಒಬ್ಳೆ ತಿನ್ನು ಅಂದ್ರೆ ಹೇಗೆ? ಅಯ್ಯ ಅದ್ರಲ್ಲೇನಿದ್ಯಾ? ಒಬ್ಳೆ ತಿನ್ನು ಅಂದ್ರೆ ಸುಮ್ಮನೆ ಇಲ್ಲಿ ಬಂದು ತಿನ್ಬೇಕು ಅಂತ ಅರ್ಥ. 3 ತಿಂಗಳಾಗೋಷ್ಟು ಮೇಲ್ ಬಾವ್ರೆಲ್ಲ ನಾವು ಸೇರ್ಕೊಂಡು ಕುತ್ಕೋ 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 ಬನ್ನಿ ಕುತ್ಕೋ. ಬೇಡ ರೀ, ತಪ್ಪಾಗಿ ತಿಳ್ಕೊಂತಾರೆ. ಯಾರೇ ತಪ್ಪಾಗಿ ತಿಳ್ಕೊಳ್ಳೋದು? ಎಲ್ಲರೂ ಅವ್ರ ತಪ್ಪನ್ನ ಅವ್ರು ತಿಳ್ಕೊತಾರೆ. ನೀನು ಸುಮ್ಮನೆ ತಿನ್ನಿದ್ದು, ಸುಮ್ಮನೆ ತಗೋತೀನಿ ನೋಡಿಲಿ. ಬೇಡ ರೀ. ಆಹಾ ನೋಡಿ ಹೆಂಗಿದೆ ಸ್ಮೆಲ್ಲು. ಸ್ಮೆಲ್ ನೋಡಿ 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 ನೋಡ ಇದು ನೋಡ 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 ಹೆಂಗಿದೆ. ಗೊತ್ತು ಬಿಡ್ರಿ, ಇದು ನನಗೆ. ನಾನು ತಿಂದಿದ್ದೀನಿ ಗೋಬಿನ. ನಿನಗೆ ಗೊತ್ತು, ನನಗೂ ಗೊತ್ತು. ನೀನು ಯಾವಾಗಲೂ ಗೋಬಿನ ಪಾರ್ಸಲ್ ತೊಗೊಂಡು ನಿನ್ನ ತಮ್ಮ ತಂಗಿಗೆ ತೊಗೊಂಡು ಕೊಡ್ತಾ ಇದ್ದಿಲ್ಲ, ಅದೇ ಅಂಗಡಿಗೆ ಹೋಗಿ ತೊಗೊಂಬಂದಿರೋದು ಕಣೆ. ಅಲ್ಲಿ ಹೋಗ್ಬಿಟ್ಟು ಇದು ಮೀನಾಗೆ ಅಂತಂದೆ ಅಷ್ಟೇ. ಅವನು ಆ ಹುಡುಗಿ ಟೇಸ್ಟ್ ನನಗೆ ಗೊತ್ತು ಸರ್, ನಾನು ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ಟಿದ್ದಾನೆ. ಆಹಾ ನೋಡಿ ಇಷ್ಟು ಘಮ 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 ಅಂತ ಇದೆ. ಅದಕ್ಕೆ ನೀನು ಇದನ್ನ ಬೇಡ ಅನ್ನಂಗೆ ಇಲ್ಲ, ಓಕೆನಾ? ಥ್ಯಾಂಕ್ಸ್. ನೀನೇ ಇಟ್ಕ ಅದನ್ನ, ನನಗೇನು ಬೇಕಾಗಿಲ್ಲ. ನೀನು ಸುಮ್ಮನೆ ತಿಂದರೆ ಸಾಕಷ್ಟೇ. ಕುತ್ಕೋ ಕುತ್ಕೋ ಬಾ, ಶುರು ಮಾಡಿ ಶುರು ಮಾಡಿ ಶುರು ಬಾ. ರೀ ಪ್ಲೇಟ್ ತರ್ತೀನಿ. ಲೇಟಾ? ನಾನು ತೊಗೊಂಬರ್ತೀನಿ, ಕೂತ್ಕೋ ಕೂತ್ಕೋ ಅಮ್ಮ, ನಾನು ತೊಗೊಂಬರ್ತೀನಿ. ಇಟ್ಕೊಂಡಿದ್ದು ಒಂದು ನಿಮಿಷ ಬಂದೆ. ಆಹಾ ಬೇಬಿ ಅಲ್ಲ, ಗೋಬಿ, ಬೇಬಿ ಕಾರ್ನು, ಚಪಾತಿ ರೋಲ್ಸು, ಪನ್ನೀರ್ ಫ್ರೈಡ್ ರೈಸು, ಶೆಜ್ವಾನ್ ನೂಡಲ್ಸು. ಇಷ್ಟೆಲ್ಲ ತಂದು ಕೊಟ್ಟಿ ಅವಳಿಗೆ? ಇಲ್ಲ ಸಕ್ರೆ, ನಾಳೆ ತಂದು ಕೊಡ್ತೀನಿ. ಏನು ಗೊತ್ತಾ ಸಕ್ರೆ, ಅಲ್ಲಿ ಆ ಅಂಗಡಿ ಹತ್ರ ಹೋದ್ನಾ, ಆ ಅಂಗಡಿ ಇಡೀ ಊರಿಗೆ ಫೇಮಸ್ ಅಂತೆ. ಎಷ್ಟು ಜನರಿದ್ರು ಗೊತ್ತಾ? ಕಾದ್ ನೋಡ್ದೆ ಅವ್ನು ಏನ್ ಮಾಡ್ತಾನೆ ಅಂತ. ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಲಟ್ಟಿಸ್ದಾ 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 ಹಾಕೊಂಡು ಲಟ್ಸಿ ಲಟ್ಸಿ ಎತ್ಕೊಂಡು ಎಸಿತಾನೆ. ಇನ್ನೊಬ್ಬ ಅದನ್ನ ಕ್ಯಾಚ್ ಹಿಡ್ಕೊಂಡು ಬರೀ ತುಪ್ಪದಲ್ಲೇ ಮಿದ್ಕೊಂಡು ಚಪಾತಿಗೂ 4 ಸ್ಪೂನು 6 ಸ್ಪೂನು ತುಪ್ಪ ಎರ್ಚ್ಕೊಂಡು ಚಪಾತಿ ಮಾಡ್ತಾ ಇದ್ದಾನೆ. ಏನು ಚಪಾತಿ, ಎಷ್ಟು ಸಾಫ್ಟ್ ಆಗಿತ್ತು. ಆಹಾ ನಾನು 1-2 ಚಪಾತಿ ತಿಂದೆ, ಕೈಯಿಂದ ತುಪ್ಪದ ವಾಸನೆ ಹೋಗೇ ಇಲ್ಲ ಬಡ್ಡಿ ಮಗಂದು. ನಾಳೆ ಇದನ್ನೆಲ್ಲ ತಗೊಂಡ್ಬರ್ತೀಯಾ? ಓ 2 ಪ್ಲೇಟ್ ತೊಗೊಂಡ್ಬಿಡ್ತೀನಿ ಎಲ್ಲನೂ. ಮೀನಂಗೆ ಇದೆಲ್ಲ ತುಂಬಾ ಇಷ್ಟ ಅಂತೆ. ಅಲ್ಲ ಕಣೋ, ಮನೇಲಿ ಇಷ್ಟು ಜನ ಇದ್ರೆ ಎಲ್ರಿಗೂ ತಗೊಂಬಾರೋ. ಅದೇ ಅಷ್ಟು ಜನ ಒಬ್ಳು ಹೊಟ್ಟೆ ಉರ್ಸಿ ಊಟ ಮಾಡ್ಬೋದಾ ಸಕ್ಕರೆ? ಒಬ್ಬೊಬ್ಬರಿಗೆ ಒಂದೊಂದು ವೆರೈಟಿ ಊಟ ಬೇಕು ಮನೇಲಿ. ಎಲ್ಲರೂ ಲಾಟ್ ಹಾಕೊಂಡು ಮುರ್ಸ್ಕೊಂಡು ತಿಂತಿರಲ್ಲ, ಒಬ್ಬರಾದ್ರೂ ಒಂದು ಪ್ಲೇಟು ಅವ್ರು ತಿಂದಿದ್ದ ಪ್ಲೇಟ್ನ ಯಾವತ್ತಾದ್ರೂ ತೊಳೆದಿಟ್ಬಿಟ್ಟಿದಾರ? ಆ ಪೆಂಗ್ಯ ಕಾಫಿ ಕುಡಿದು ಲೋಟನ ಶೂರ್ಯಕ್ ಹತ್ರ ಇಟ್ಬಿಟ್ಟು ಹೋಗ್ತಾನೆ. ಅವನ ಹೆಂಡತಿ ಶೋಕೇಸಿಂದ ಇಟ್ಬಿಡ್ತಾಳೆ, ಗೊತ್ತಾಗೋದಿಲ್ಲ ಎಲ್ಲಿದೆ ಅಂತ. ಅದನ್ನೆಲ್ಲ ಹುಡುಕಿ ತಗೊಂಬಂದು ಇವಳು ತೊಳಿಬೇಕು. ಅಷ್ಟೆಲ್ಲ ಬಿಡು, ಎಲ್ಲ ಮನೇಲಿ ಇದ್ದಿದ್ದ ಕೆಲಸಗಳು ಮಾಡಲೇಬೇಕು. ನೀವು ಮೂವರೆಗೂ ತಿಂದು ಎದ್ದೇಳ್ತಿರಲ್ಲ, ನೀವು ತಿಂದು ಮಿಕ್ಸ್ ಇದ್ದನ್ನ ನನ್ನ ಹೆಂಡತಿ ತಿನ್ಬೇಕಾ? ಇಲ್ಲ ಅಂದ್ರೆ ಅದು ಹೊಳಸೋವರೆಗೂ ಕಾದಿತ್ತು, ಆಮೇಲೆ ನೀವೇ ತಿನ್ನಿಸ್ತೀರಾ? ಚೆನ್ನಾಗಿ ಚಾಡಿ ಹೇಳಿದಾಳ್ ಬಿಡು. ನೀನು ಮಾತ್ರ ಬದಲಾಗಲ್ಲ ಸಕ್ರೆ. ಅಲ್ಲ ಸಕ್ರೆ, ನೀನು ನನ್ನನ್ನು ಹೆತ್ತಿದ್ಯಾ, ಆದರೂ ಆ ಇಬ್ರು ಮಕ್ಳಿಗೆ ತೋರಿಸೋ ಒಂದು ಕನಿಕರ ಪ್ರೀತಿ ನೀನು ನನಗೆ ತೋರಿಸಲ್ಲ ಸಕ್ರೆ. ಮಲತಾಯಿಯಾಗಿ ನೋಡ್ತೇನೆ ನನ್ನ. ಆಯಿತು, ಪರವಾಗಿಲ್ಲ, ನಿನ್ನ ಕೋಪ ನನ್ನ ಮೇಲೆ. ಅದೇನೇ ಇದ್ರು ನೇರ ಯುದ್ಧ ಮಾಡು. ಎಲ್ಲ ಸೇರ್ಕೊಂಡು ಆ ಹುಡುಗಿಗೆ ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ? ಮನುಷ್ಯ ಕೈ ಕಾಲು ಕಿವಿ ಇಲ್ಲದೆ ಹುಟ್ಟೋದು ಅಂಗವಿಕಲತೆ ಅಲ್ಲ ಸಕ್ರೆ, ಮನುಷ್ಯತ್ವ. ಮನುಷ್ಯತ್ವ ಇಲ್ಲದೆ ನಡ್ಕೋತಾರ ನೋಡು, ಅದು ಅಂಗವಿಕಲತೆ. ನಿನಗೆ ಅಪ್ಪಂಗೆ ಬಿಡು, ನಾವು ಮಗ ಸೊಸೆಯಾಗಿ ನಿಮಗೆ ಸೇವೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ
ಆ ಮೈಕಮ್ಮಂಗೆ ಪೌಡ್ರಮ್ಮಂಗೆ ಇವಳೇನಿಗೆ ಸೇವೆ ಮಾಡ್ಬೇಕು ಸಕ್ರೆ? ದೇವರು ನಮ್ಮೆಲ್ರಿಗೂ ಆಹಾರ ಮಾತ್ರ ಕೊಟ್ಟಿದ್ದು, ಆದ್ರೆ ಈ ಮನುಷ್ಯ ಬಡ್ಡಿ ಮಗ ಇದಾನಲ್ಲ, ಏನ್ ಮಾಡ್ದ? ಅದಕ್ಕೆ ಉಪ್ಪು ಖಾರ ತುಂಬ್ಸಕ್ ನೋಡ್ಬಿಟ್ಟ. ಅವಾಗ್ಲೇ ಮಗಂದು ಎಲ್ಲ ಹಾಳಾಗೋಗಿದ್ದು, ಈ ಕಲಿಯುಗನೇ ಹಾಳಾಗೋಯ್ತು. ನಡೆಸಿ ಇನ್ನು ಇದೆಲ್ಲ ಎಷ್ಟು ದಿನ ನಡೆಸ್ತಿರೋ ನಾನು ನೋಡ್ತೀನಿ. ನೀನು ಆ ಇಬ್ರು ಸೊಸೆನ ರಾಣಿರ್ ತರ ನೋಡ್ತಾ ಇದೆಯಲ್ಲ, ಆದ್ರೆ ನನ್ನ ಹೆಂಡತಿ ನಿಜವಾದ ರಾಣಿ. ಅವಳು ರಾಣಿ ಹಂಗೆ ಬದುಕು ತೋರಿಸೋ ಹಾಗೆ ನಾನು ಮಾಡ್ತೀನಿ. ನೋಡ್ತಾ ಇರು. ಪ್ಲೇಟು ಹಿಡ್ದ. ಯಾಕೆ ಅತ್ತೆ ಹತ್ರ ಅಷ್ಟೆಲ್ಲ ಮಾತಾಡ್ತಿದ್ದು? ಅದೆಲ್ಲ ಇರ್ಬೇಕಮ್ಮ ಅವಾಗ ನಿಂಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಸುಮ್ಮನೆ ಇಲ್ಲಾಂದ್ರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ಇಷ್ಟೊಂದೆಲ್ಲ ನನ್ ಕಲ್ ತಿನ್ನೋದಕ್ಕಾಗಲ್ಲ. ಅಯ್ಯೋ ನೀನ ತಿನ್ನೆ, ಚೆನ್ನಾಗಿದೆ. ಬಿಸಿ ಆಗೋದಕ್ಕಿಂತ ಮುಂಚೆ ಬೇಗ ತಿನ್ಬಿಡು. ಒಳ್ಳೆ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಈ ಗೋಬಿ ಮಂಚೂರಿನ ತಗೊಂಡು ಹಂಗೆ ಸಾಸಲ್ಲಿ ಅದ್ಕೋಬೇಕು. ಈ ಸುಮ್ಮನೆ ಅದ್ಕೊಂಡು ಹಿಂಗೆ ತಿನ್ಬಿಡೋದಲ್ಲ, ಮುದ್ದೆಲ್ಲಿ ತಗೊಂಬಿಟ್ಟು ಈ ಮಸಪ್ಪೊಳಗೆ ಹಿಂಗೆ ರೋಲ್ ಮಾಡ್ಕೊಂಡು ತಿಂತೀವಲ್ಲ, ಹಂಗೆ ತಗೊಂಡು ಮಿದ್ಕೊಂಡು ಟಕ್ ಅಂತ ಬಾಯಿಗೆ ಕೂತಿರ್ಬೇಕು. ಅದಾದ್ಮೇಲೆ ಈ ಪನ್ನೀರ್ ತಿನ್ನು ಫಸ್ಟು. ನೀನು ಆಮೇಲೆ ಖಾರ ಕಮ್ಮಿ ಆಗ್ತಿದ್ದಂಗೆ ಈ ಖಾರ ತಗೊಂಡು ತಿನ್ಬಿಡು. ಈ ತುದಿಯಿಂದ ಇರ್ತೀರಾ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನಂಗೆ ತಿನ್ನೋದಕ್ಕಾಗಲ್ಲ. ತಿನ್ನೋದಕ್ಕೆ ಬಿಟ್ಟು ನಾನು ಸೈಲೆಂಟಾಗಿ ಕುತ್ಕೊಳ್ಳಿ. ಅಲ್ವೇ ನಿನಗೆ ತಿನ್ನಕ್ ಬರಲ್ಲ ಕಣೆ, ಅದಕ್ಕೆ ನಾನು ಹೇಳ್ಕೊಡ್ತಾ ಇರೋದು. ಅಂದಾಗೆ ನಾನೊಂದು ಮಾತು ಕೇಳಬೇಕು. ಏನು? ಅದೇನು ಹೊರಗಡೆ ಅಷ್ಟೊಂದ್ಸಲ ನನ್ನ ಹೆಂಡತಿ ಅಂತ ಹೇಳ್ತಿದ್ದು? ಎಂಡ್ರು ಅಂತ ಇನ್ನೇನು ಜಾಮಿಟ್ರಿ ಬಾಕ್ಸಲ್ಲಿರೋ ಮೆಂಡ್ರು ಅಂತ ಹೇಳಕ್ಕಾಗತ್ತಾ? ಹಾಗಲ್ಲ, ಅಷ್ಟೊಂದ್ಸಲ ಹೇಳಿದ್ರಲ್ಲ, ಯಾರಾದ್ರೂ ದೃಷ್ಟಿ ಹಾಕ್ಬಿಟ್ರೆ? ನಿಂಬೆ ನೀವು ಹಂಗೆ ತಗೊಂಡು ಜಜ್ಜಿ ಬಿಡ್ತೀನಿ. ಸರಿ, ಕಾಲೋದ್ಲಾ? ಯಾಕೆ? ನನಗೇನು ನೋವಿಲ್ಲ. ಇವಾಗ ನೋವಿಲ್ಲ ಅನ್ನೋದು ರಾತ್ರಿ ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಅವಾ ಅಂತ ಅಳೋದು. ನಾನು ಹತ್ತಿದ್ ನೀವೇ ಯಾವಾಗ ನೋಡಿದ್ರಿ? ನೆನ್ನೆ ನನಗೆ ಬಿಸಿನೀರು ಕೊಟ್ಬಿಟ್ಟು ಆ ಕಡೆ ತಿರ್ಕೊಂಡು ಓ ಅಂತ 2.5 ಲೀಟ್ರು ಕಣ್ಣೀರು ಆಚೆ ಆಗ್ತಾ ಇದೆಯಲ್ಲ, ಆವಾಗಲೇ ನೋಡ್ಬಿಟ್ಟೆ. ನೀವು ಮಲಗಿರ್ಲಿಲ್ವಾ? ದೇಹಕ್ಕೆ ಸ್ಟ್ರೈನ್ ಆಗಿದ್ರೆ ನಿದ್ದೆ ಬರುತ್ತೆ ಕಣೆ, ಮನ್ಸಿಗೆ ಸ್ಟ್ರೈನ್ ಆಗಿದ್ರೆ ನಿದ್ದೆ ಬರೋದೇ ಇಲ್ಲ. ನೀನು ಅಷ್ಟು ಗೋಳಾಡ್ತಿದ್ರೆ ನಾನು ಹೆಂಗೆ ನಿದ್ದೆ ಮಾಡಲಿ ಹೇಳು? ಸರಿ ಅದೆಲ್ಲ ಬಿಟ್ಟಾಕು. ಇವಾಗ ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡ, ಓಕೆನಾ? ಬಿಸಿ ಇರ್ಬೇಕಾದ್ರೆ ನೀನು ಪೂರ್ತಿ ಖಾಲಿ ಮಾಡ್ಬೇಕು. ನೀನು ತಿನ್ನು ನಾನು ನೋಡ್ತಾ ಇರ್ತೀನಿ. ತಿನ್ನು ತುಂಬಾ ಜಾಸ್ತಿ ಇದೆ, ಇಬ್ರು ಶೇರ್ ಮಾಡೋಣ. ನೀವು ತಿನ್ನಿ. ನಾನು ತಿನ್ನೋದಿಲ್ಲ, ನಾನು ಆಚೆ ಊಟ ಮಾಡ್ಕೊಂಬಂದೆ ಅಂತ ಹೇಳಿಲ್ಲ ನಿನಗೆ. ಅಷ್ಟು ತಂದ್ರೆ ನಿನಗೇನಮ್ಮ, ನಿನಗೆ ಇಷ್ಟ ತಾನೆ, ತಿನ್ನು ಪ್ಲೀಸ್ ರೀ, ನಂಗೆ ಆಗಲ್ಲ. ಅಯ್ಯ ನಿನ್ನೆ ತಿನ್ನೆ. ಯಾವ ರೇಂಜಿಗೆ ತಿನ್ಬೇಕು ಅಂದ್ರೆ ಇವಾಗ ಗಂಟ್ಲು ತಂಗ್ ಬಂದ್ಬಿಡ್ಬೇಕು, ಹಂಗೆ ತಿನ್ಬೇಕು. ಪ್ಲೀಸ್ ರೀ, ನನ್ ಕೈಲಿ ಆಗಲ್ಲ. ಇಬ್ರು ಒಟ್ಟಿಗೆ ತಿನ್ನೋಣ. ಈಗ ನೀನು ತಿನ್ನೋದಿಲ್ಲ? ನೀನು ತಿನ್ನೋದೇ ಇಲ್ಲ. ನೀನು ತಿನ್ನೋದಕ್ಕಾಗಲ್ಲ ಇದನ್ನು ಫುಲ್ಲು. ಸರಿ ಆಯ್ತು, ಓಕೆ, ಇರ್ಲಿ ಬರೋಣ. ಒಂದು ನಿಮಿಷ ಬಂದೆ. ಕೈ ತೊಳ್ಕೊಬರಕ್ಕೆ ಹೋಗ್ತಿದ್ದೀರಾ? ಹೌದಮ್ಮ, ಹೌದು. ತಿನ್ನಲ್ವಾ ನೀನು? ತಿನ್ನಲ್ವಾ? ತೆಗೆದು ಬಾಯಿಗಿಟ್ಕೊ, ಬಾಯಿಗಿಡೋ.